ಕರ್ನಾಟಕ ರಾಜ್ಯ ಕಂಡ ಧೀಮಂತ ನಾಯಕ, ರೈತ ಹೋರಾಟಗಾರ, ದಣಿಮರಿಯದ ಧೀಮಂತ, ನಮ್ಮೆಲ್ಲರ ಹೃದಯ ನಾಯಕ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರೇ, ಇದೀಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಮಾಜದ ಮುಖಂಡರಾದಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರೇ, 4ನೆಯ ಬಾರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಲೋಕಸಭೆಯನ್ನ ಪ್ರವೇಶಿಸಿ ಮೋದಿಯವರ ಸರ್ಕಾರದಲ್ಲಿ ಸಚಿವರಾಗಲಿರುವಂತಹ ಸನ್ಮಾನ್ಯ BY ರಾಘಣ್ಣ ಅವರೇ, ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಮುಖಂಡರೇ, ಮಾಧ್ಯಮದ ಮಿತ್ರರೇ, ಆಗಮಿಸಿರುವಂತಹ ಎಲ್ಲ ನನ್ನ ರಕ್ತ ಬಾಂಧವರೇ, ನಾನು ಜಾಸ್ತಿ ಮಾತನಾಡೋದಿಲ್ಲ. ಕೇವಲ ವಿಜಯಣ್ಣ ಅವರನ್ನ ತಾವು ರಾಜ್ಯಾಧ್ಯಕ್ಷರಾಗಿ ನೋಡಲಿಕ್ಕೆ ಕಾರಣ ಏನಾಯಿತು ಅಂತ ಹೇಳಿದ್ರೆ, ಶಿಕಾರಿಪುರದ ಜನತೆ ಮಾಡಿರುವಂತಹ ಆಶೀರ್ವಾದ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕ ಅಂತ ಹೇಳಿ ಇಡೀ ದೇಶ ಮಾತನಾಡತ್ತೆ ಅಂದ್ರೆ ಅದಕ್ಕೆ ಕಾರಣ ಶಿಕಾರಿಪುರ ಕ್ಷೇತ್ರದ ಜನತೆ. ಅದೇ ರೀತಿ ರಾಘಣ್ಣ ಅವರನ್ನ ತಾವು ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಮಾತ್ರ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಕೇವಲ ಚುನಾವಣೆಗಾಗಿ ದಲಿತರನ್ನ ಬಳಸ್ಕೊಳ್ತಾ ಬಂದಿದೆ. ದಲಿತರ ಅಭಿವೃದ್ಧಿ ಕಾಂಗ್ರೆಸ್ನಿಂದ ಯಾವತ್ತಿಗೂ ಆಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನ ಮಾಡ್ತಾ ಬಂದಂತಹ ಕಾಂಗ್ರೆಸ್ ದಲಿತರು ಬಡವರಾಗೇ ಇರಬೇಕು ಅನ್ನುವಂತಹ ವಿಚಾರದ ಮೂಲಕನೇ ಆಡಳಿತ ಮಾಡ್ತು. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಪ್ರತಿ SC ಕಾಲನೆಗಳಿಗೆ ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳು ಆದವು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಎಲ್ಲ ದಲಿತರ ಉದ್ಧಾರಕ್ಕಾಗಿ ಗಂಗಾ ಕಲ್ಯಾಣ ಯೋಜನೆಗಳು, ಉದ್ಯಮಶೀಲತೆ, ನೇರ ಸಾಲ ಅನ್ನುವಂತಹ ಯೋಜನೆಗಳು ಅತ್ಯಂತ ಕ್ರಿಯಾಶೀಲವಾಗಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆದವು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ? ದಲಿತರ ಹೆಸರಿನಲ್ಲಿ ಕಳೆದ ಬಜೆಟ್ನಲ್ಲಿ 11,000 ಕೋಟಿಯನ್ನ ಡೈವರ್ಟ್ ಮಾಡಿದ್ರು. ಈ ವರ್ಷದ ಬಜೆಟ್ನಲ್ಲಿ 14,000 ಕೋಟಿ ದಲಿತರ ಹಣವನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತಿತ್ತಿದ್ರೆ ದಲಿತರ ಬಗ್ಗೆ ಮಾತನಾಡುವಂತಹ ಸಿದ್ದರಾಮಯ್ಯನವರು 2 ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಂತಹ 25,000 ಕೋಟಿ ಅದು ದುರ್ಬಳಕೆ ಆಗಿದೆ. ತಾವು ರಾಘಣ್ಣ ಅವರು ಸಂಸದರಾದ ಮೇಲೆ ಈ ಭಾಗದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೋಡ್ಲಿಕ್ಕೆ ನಿಮಗೆಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದ್ದಾವೆ. ಎಷ್ಟು ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಆಗಿದ್ದಾವೆ, ಎಷ್ಟು ಹಾಸ್ಟೆಲ್ಗಳ ನಿರ್ಮಾಣ ಆಗಿದೆ, ಎಷ್ಟು ಸಮುದಾಯ ಭವನಗಳು ನಿರ್ಮಾಣ ಆಗಿದ್ದಾವೆ. ಇವೆಲ್ಲದರ ಲಾಭ ದಲಿತರಿಗೆ ಮುಟ್ಟಿದೆ, ಶೋಷಿತ ಸಮುದಾಯಗಳಿಗೆ ಮುಟ್ಟಿದೆ. ಸನ್ಮಾನ್ಯ ಯಡಿಯೂರಪ್ಪನವರ ನಿರಂತರವಾದಂತಹ ಹೋರಾಟ, ಜೀತ ಮುಕ್ತ ಚಳವಳಿಯನ್ನ ಅವರು ಕೈಗೊಂಡ್ರು. ಅವಾಗ ಜೀತದಾಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವರು ಯಾರು? ದಲಿತರು ಅವತ್ತಿದ್ರು. ಬಗರ್ ಹುಕುಂ ಹೋರಾಟವನ್ನ ಕೈಗೊಂಡ್ರು, ಅದರಲ್ಲಿ ಯಶಸ್ವಿಯಾದ್ರು, ಅದರ ಲಾಭ ಸಿಕ್ಕಿದ್ದು ದಲಿತರಿಗೆ. ಹಾಗಾಗಿ ಸನ್ಮಾನ್ಯ ರಾಘಣ್ಣ ಅವರು ಈ ದೇಶದಲ್ಲಿ ಅತ್ಯಂತ ಮಾದರಿಯ ಸಂಸದರು ಯಾರು ಅಂತ ಹೇಳಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ BY ರಾಘವೇಂದ್ರ ಅವರು ನಿಲ್ತಾರೆ. ನಿಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತಾನೆ, ಈ ಸಾರಿಯ ಚುನಾವಣೆ ಅತ್ಯಂತ ನಿರ್ಣಾಯಕವಾದಂತಹ ಚುನಾವಣೆ. ಇಡೀ ದೇಶಕ್ಕೆ ನೀವು ಸಂದೇಶ ನೀಡುವಷ್ಟು ದೊಡ್ಡ ಅಂತರದಿಂದ BY ರಾಘವೇಂದ್ರ ಅವರನ್ನ ನೀವೆಲ್ಲರೂ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ಎಲ್ಲ ನನ್ನ ರಕ್ತ ಬಾಂಧವರಲ್ಲಿ ನೀಲಿ ವಂದನೆಗಳನ್ನ, ಭೀಮ ವಂದನೆಗಳನ್ನ ಸಲ್ಲಿಸ್ತಾ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾನೆ.
गोर बंजारा बाईनोड कुणकुण आमेले चो तमन सज्जिनी मा हात जोडन विनंती करेरो अत्र आज सन्मान्य येडियूरप्प साहेब वेद सन्मान्य बी.वೈ. रागಣ್ಣ ವೇದ ಸಮಾಜರ ಅಭಿವೃದ್ಧಿ ಬಗ್ಗೆ ಗಣ್ಣ ಆಲೋಚನೆ ಕರನ ಅವನೂರು ಸಹಕಾರಾತಿ आज सूर्यगुंडनಕೊಪ್ಪ ಈ ಸ್ಥಾನ ನಾಯನ ಸಾಧ್ಯವೀಚ ತಾಂಡಾ ಅಭಿವೃದ್ಧಿ ನಿಗಮ ಸ್ಥಾಪನೆ ವೇನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಕಾರಣಾಚ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರನ್ನೂ ನಾನು ಅಂತ ಹೇಳಿ ತೆಗೆದುಕೊಂಡು ಹೋಗುವಂತಹ ಮನಸ್ಸುಳ್ಳಂತಹ ಶಿವಮೊಗ್ಗದ ಪ್ರತಿಯೊಂದು ರಸ್ತೆಯಿಂದ ಹಿಡಿದು ಮೂಲಭೂತ ಸೌಲಭ್ಯದಿಂದ ಹಿಡಿದು ರೈಲ್ವೆ ಸ್ಟೇಷನ್ಗಳ ಉನ್ನತೀಕರಣದಿಂದ ಹಿಡಿದು ವಿಮಾನ ನಿಲ್ದಾಣದವರೆಗೆ ಶೌಚಾಲಯ ಕಟ್ಟೋದ್ರಿಂದ ಹಿಡಿದು ಮನೆ ಮನೆಗೆ ಜಲ್ ಜೀವನ್ ಮಿಷನ್ ಮುಟ್ಟಿಸೋದ್ರ ಮೂಲಕ ಸಾವಿರಾರು ಕೋಟಿಗಳ ಅನುದಾನವನ್ನ ತನ್ನಂತಹ ಹೆಗ್ಗಳಿಕೆ ಅದು ಸನ್ಮಾನ್ಯ ಬಿ.ವೈ. ರಾಘವೇಂದ್ರ ಅವರಿಗೆ ಸಲ್ಲತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ಸನ್ಮಾನ್ಯ ಬಿ.ವೈ. ರಾಘವೇಂದ್ರ ಅವರನ್ನ ಅತಿ ಹೆಚ್ಚಿನ ಮತದಿಂದ ತಾವೆಲ್ಲರೂ ಗೆಲ್ಲಿಸಿಕೊಡ್ಬೇಕು ಅನ್ನುವಂತಹ ಹೃದಯದ ಅಂತರಾಳದ ವಿನಂತಿಯನ್ನ ತಮ್ಮೆಲ್ಲರಿಗೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.